ಮರ್ಯಾದೆಯಿಂದ ಜಾಗ ಬಿಡಿ. ಹುಡುಗಿರ್ ಮಾತ್ರ ಇರೋ ಲೇಡೀಸ್ ಹಾಸ್ಟೆಲ್ ಇದು. ಲೇಡೀಸ್ ಪೊಲೀಸ್ ಇಂದ ಸರ್ಚ್ ಮಾಡಬಾರ್ದು. ನಾವೇನ್ ಹೆಣ್ಮಕ್ಳು ನಡೆಯೋದಕ್ ಬಂದಿಲ್ಲ, ಮಂತ್ರಿಗೆ ಹೊಡೆದಿರೋನ್ನ ಅರೆಸ್ಟ್ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ದಾರಿ ಬಿಡಿ. ನೋಡಿ, ಈ ಹಾಸ್ಟೆಲ್ ಇನ್ಚಾರ್ಜ್ ನಾನೇ ಮೇರಿ ಅಂತ. ಇಲ್ಲಿ ಏನೇನ್ ನಡೆದ್ರು ಅದ್ ನನಗ್ ಗೊತ್ತಾಗ್ಬೇಕು. ಲೇಡಿ ಪೊಲೀಸ್ ಇಲ್ದೆ ನೀವು ಬರೋ ಹಾಗಿಲ್ಲ ಇಲ್ಲಿ. ನಮಗ್ ಡ್ಯೂಟಿ ಮಾಡೋದಕ್ ಬಿಡಿ. ಅವ್ನು ಒಳಗಡೆನೆ ಇದ್ದಾನೆ, ಅವನನ್ನ ಕರ್ಕೊಂಡು ಹೋಗದೆ ಹೋಗಲ್ಲ. ಇಲ್ಲಿ ಗಂಡಸ್ರಿಗೆ ಪ್ರವೇಶ ಇಲ್ಲ. ಹಾಗಿದ್ಮೇಲೆ ಹೇಗ್ ಬಚ್ಚಿಡ್ತೀವಿ? ಒಂದ್ ವೇಳೆ ಯಾರಾದ್ರೂ ಬಚ್ಚಿಟ್ಟಿದ್ರೆ ಅವ್ರ ಕೈನ ಕಟ್ ಮಾಡ್ಬಿಡ್ತೀನಿ. ಅದಕ್ ನೀವು ಬೇಕಾಗಿಲ್ಲ. ನಿಮ್ಗೆ ಅನುಮಾನ ಇದ್ರೆ ಹೋಗಿ ಸರ್ಚ್ ಮಾಡಿ. ಆದ್ರೆ ಲೇಡಿ ಪೊಲೀಸ್ ಬರ್ಬೇಕು. ಲೇಖಾ, ರೂಮ್ ಅಲ್ಲಿರೋ ಹುಡುಗಿರ್ನೆಲ್ಲ ಆಚೆ ಬರೋಕ್ ಹೇಳು. ಎಸ್ ಮೇಡಮ್. ಸರ್, ಜೂಲಿ, ಜೂಲಿ ಬಾಗ್ಲು ತೆಗಿ. ನಾನೇ. ಏನ್ ಮುಗೀತಾ? ಒಂದ್ ಪಕ್ಷ ಮುಗ್ದಿದೆ, ನೀನೇ ನೋಡು. ಹಾ, ಸಮಸ್ಯೆ ಏನಿಲ್ಲ. ಪೊಲೀಸ್ ಅವರೇ ರೂಮ್ಸ್ ಎಲ್ಲ ಸರ್ಚ್ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ. ನೀವೆಲ್ಲ ಲೇಡೀಸ್ ಪೊಲೀಸ್ ಇಲ್ದೆ ಸರ್ಚ್ ಮಾಡಬಾರ್ದು ಅಂತ ಹೇಳಿದಕ್ಕೆ ಒಪ್ಕೊಂಡ್ರು. ಅದರಿಂದ ನಮ್ಗೆ ಸ್ವಲ್ಪ ಟೈಮ್ ಇದೆ. ಬೇರೆ ಇನ್ನೇನ್ ಮಾಡೋದು? ಹಾ, ಮತ್ತೆ ಲೈಲಾ ಹತ್ರ, ರಾಜಿ ಹತ್ರ ಎಲ್ಲ ಹೇಳಿದ್ದೀನಿ. ನೀವ್ ಅವ್ರ ಹಿಂದೆ ನಿಂತ್ಕೊಳ್ಳಿ, ಅಷ್ಟ್ ಸಾಕು. ನನ್ಗಾದ್ರೂ ಟೆನ್ಷನ್. ಈಗ್ಲೇ ಇಷ್ಟೊಂದು ಟೆನ್ಷನ್? ಧೈರ್ಯವಾಗಿ ಕರ್ಕೊಂಡ್ ಬಾ. ಹೋಗ್ತೀನಿ. ಹಾ, ಪೊಲೀಸ್ ಕಮಿಷನರ್ ನೀತಿ ಕಾನೂನುಗಳನ್ನ ಅವ್ರ ಮುಂದೆ ಹೇಳಿ. ಏನಾಯ್ತು ಬರ್ಗೋ? ಸಮಸ್ಯೆ ಸಾಲ್ವ್ ಆಯ್ತಾ? ಇಲ್ಲ ಸರ್. ಸಂಶಯ ಬಂದಿರೋ ಹೆಣ್ಮಕ್ಳ ಹೆಸರೇನು? ಲೇಖಾ, ಜೂಲಿ ಅವರೇ ಸರ್, ಕಾಲೇಜ್ ಲೀಡರ್ಸ್. ಈ ಹುಡುಗಿನೇ ಸರ್ ಲೇಖಾ. ಸರ್ ನೀವೇ ಕಮಿಷನರ್? ನೋ, ಐ ಎಂ CI ವಿಘ್ನೇಶ್ವರ್. ಸಕಲ ವಿದ್ಯೆಗಳನ್ನು ಕಲ್ತ್ಕೊಂಡಿರೋ, ಕಷ್ಟ ಅಂದಾಗ ಕೈ ಹಿಡಿಯೋ ಭಗವಂತ ವಿಘ್ನೇಶ್ವರನ್ ಬಗ್ಗೆ ಕೇಳಿರ್ಬೇಕಲ್ವಾ? ಓ, ಹಾಗಾದ್ರೆ ನೀವು ಗಣಪತಿ. ಈ SI ವಿಘ್ನೇಶ್ವರು ಸಕಲ ವಿದ್ಯೆಗಳನ್ನು ಕಲ್ತ್ಕೊಂಡ್ ಮೇಲೇನೆ ಮೇಲಿನ ಅಧಿಕಾರಿಗಳು ಇಲ್ಲಿಗೆ ಬರೋದು. ಕರ್ತಾ ಸರ್ ಇಲ್ಲಿಗೆ ಬಂದ್ರು ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ. ಅವ್ರು ಮಾತಾಡಲ್ಲ, ಲಾಟಿ ಮಾತಾಡುತ್ತೆ. ಅದೇ ನಮ್ಮ ಕರ್ತಾ ಸರ್. ರೆಡಿ ಸರ್? ನನ್ನ ಹೆಸರು ಏನಂತ ಅಂದೆ? ಇಡಿಯನ್ ಕರ್ತಾ ಅಂತ. ಒಂದ್ ಸ್ವಲ್ಪ ಬಿಲ್ಡಪ್ ಇರ್ಲಿ ಅಂತ ಹೇಳಿದೀನಿ. ಅನಾವಶ್ಯಕವಾಗಿ ಏನೇನೋ ಹೇಳಿದ್ರೆ ಜನರಿಗೆ ನನ್ನ ಮೇಲಿರುವಂತ ಇಂಪ್ರೆಷನ್ ಹೋಗ್ಬಿಡು. ಅದು ಹೆಂಗಿದ್ರು ಹೋಗುತ್ತಲ್ಲ ಸರ್. ಅದಕ್ಕೆ ಕೋಟ್ ಹಾಕೊಂಡು ಕವರ್ ಮಾಡಿದ್ದೀನಿ. ಇಲ್ಲಿ ಸಿಚುವೇಶನ್ ಹೇಗಿದೆ? ಎಲ್ಲ ಓಕೆನಾ ಸರ್? ನಿಮ್ ಬಗ್ಗೆ ಎಲ್ಲರಿಗೂ ಗೊತ್ತಾಗೋತರ ಹೇಳಿದೀನಿ. ಪೀಪಲ್ ಲ್ಯಾಕಿಂಗ್ ಇಂಟೆಲಿಜೆನ್ಸ್ ಅಂಡ್ ಯೂಸಿಂಗ್ ಮದರ್. ಎಲ್ಲರಿಗೂ ಕೇಳಿಸಲ್ಲ. ಅದ್ರ ಮೀನಿಂಗ್ ಮಾತ್ರ ನನ್ನ ಕೇಳ್ಬಿಡಿ ಸರ್. ಓಕೆ, ಕಮ್ ಆನ್. ಕಮಿಂಗ್ ಸರ್. ಇದಕ್ ಮೊದಲು ನಾನೊಂದು ಜರ್ಮನ್ ಶೆಫರ್ಡ್ ನಾಯಿನ ಸಾಕಿದ್ದೆ. ಆ ನಾಯಿಗೆ ಒಂದಿನ ತಲೆ ಕೆಟ್ಟು ಅದು ನನ್ನನ್ನೇ ಕಚ್ಚೋದಕ್ಕೆ ಎಗಿರ್ತು. ನನ್ನ ಪಿಸ್ತೂಲ್ ತಗೊಂಡು ಡಿಶ್ಯೂಮ್ ಡಿಶ್ಯೂಮ್ ಡಿಶ್ಯೂಮ್. ನನ್ನನ್ನ ಯಾರಾದ್ರೂ ಎದುರು ಹಾಕೊಂಡ್ರೆ, ಯಾರೇ ಆಗಿದ್ರು ಕೂಡ ಇದೇ ಪರಿಸ್ಥಿತಿ. ಸರ್, ಇಲ್ಲಿ ಬೇರೆ ಕತೆ ಹೇಳ್ತೀರಾ ಅನ್ಕೊಂಡಿದ್ದೆ. ಪ್ರೊಸೀಜರ್ ಕೋಡ್ ಡಿಮ್ಯಾಂಡ್ಸ್ ವಿಮೆನ್ ಪೊಲೀಸ್ ಪಾರ್ಟಿಸಿಪೇಷನ್. ದುರ್ಗಾ ಸರ್, 98 kg ತೂಕ ಇರೋ, 8.5 ಹಾರ್ಸ್ ಪವರ್ ಇರೋ ಏಕೈಕ ವ್ಯಕ್ತಿ ನಮ್ಮ ಕಾನ್ಸ್ಟೇಬಲ್ ದುರ್ಗಾ. ನಿಮ್ಮ ಹಾಸ್ಟೆಲ್ ಅನ್ನ ಸರ್ಚ್ ಮಾಡೋದಕ್ಕೆ ಇವ್ರು ಸಾಕಲ್ವಾ? ಪ್ಲೀಸ್ ದಾರಿ ಬಿಡಿ. ಗುಡ್ ಮಾರ್ನಿಂಗ್ ಕಮಿಷನರ್. ನಾನು ಫಾದರ್ ತರತರ. ಯಾವ ತರ ಅಲ್ಲ ಸರ್, ತರತರ ಇದು ನಮ್ಮ ಫ್ಯಾಮಿಲಿ ನೇಮ್. ಮತ್ತೆ ಇವರು ನಮ್ಮ ಹಾಸ್ಟೆಲ್ ವಾರ್ಡನ್ ಮೇರಿ ಪೈಲ್ಸ್. ವಾಟ್ ಅ ಸ್ಟ್ರೇಂಜ್ ನೇಮ್. ಮೇರಿ ಪೈಲ್ಸ್ ಅಂತೆ. ಪೈಲ್ಸ್ ಅಲ್ಲ, ಪೈಸ್ ಸಿಸ್ಟರ್ ಅಂತ. ಅದು ಸರಿ, ಮಿಸಸ್ ಮೇರಿ ಪೈಸ್. ಪೈಸ್ ಅದೇ. ಇದು ನಾವು ಈ ಹಾಸ್ಟೆಲ್ ಅನ್ನ ಸರ್ಚ್ ಮಾಡ್ಬೇಕು. ಇಲ್ಲಿ ಲೇಖಾ, ಜೂಲಿ ಯಾರು? ನಾನೇ ಸರ್ ಲೇಖಾ. ಜೂಲಿ ಯಾರು? ನಾನೇ ಸರ್ ಜೂಲಿ. ಲೇಖಾ ಮತ್ತೆ ಜೂಲಿ ಈಗ ನನ್ ಜೊತೆ ಬನ್ನಿ. ನಿಮ್ ರೂಮ್ ಅನ್ನ ನಾನು ನೋಡ್ಬೇಕು. ಓಕೆ ಸರ್. ವಿಘ್ನೇಶ್ ಸರ್, ಎಲ್ಲಾ ರೂಮ್ ಅನ್ನು ತುಂಬಾ ನೀಟಾಗಿ ಚೆಕ್ ಮಾಡ್ಬೇಕು. ಓಕೆ ಸರ್. ಬನ್ನಿ. ಪೊಲೀಸ್ ಫೋರ್ಸ್ ಇಲ್ಲೇ ಇದ್ರೆ ಸಾಕು. ಹೆಣ್ಮಕ್ಳನ್ನ ಓಡಾಡದೆ ಇರೋದಕ್ಕೆ ಬಿಟ್ರೆ ಸಾಕು. ವಾರ್ಡನ್, ಯು ಕಮ್ ವಿತ್ ಮೀ. ನಿಮ್ಮಿಬ್ರು ಮುಖದಲ್ಲೂ ಏನೋ ಕಳತನ ಕಾಣ್ತಿದ್ಯಲ್ಲ? ಹಂಗೆಲ್ಲ ಏನಿಲ್ಲ ಸರ್. ಈ ತರ ಅನುಭವ ಎಲ್ಲ ಫಸ್ಟ್ ಟೈಮ್, ಅದಕ್ಕೆ. ನಿಮ್ಮ ನೋಡಿ ಭಯ ಆಯ್ತು ಸರ್. ಓಹೋ, ನನ್ನ ನೋಡಿ ನೀವೇನು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ತುಂಬಾ ಫ್ರೆಂಡ್ಲಿ ಆಗಿರುವಂತ ಒಬ್ಬ ಪೊಲೀಸ್ ಆಫೀಸರ್ ನಾನು. ಹಾರ್ಟ್ ಫುಲ್ ಆಫ್ ಲವ್. ನಿಮ್ಮಿಬ್ರಲ್ಲಿ ರಮೇಶ್ ಯಾರಿಗೆ ಲವರು? ಹೆದರ್ಕೋಬೇಡಿ. ಲವ್ ಅನ್ನೋದು ಮನ್ಸಲ್ಲಿ ಹೇಳುವಂತ ಒಂದು ಪ್ಲೆಸೆಂಟ್ ಫೀಲಿಂಗ್ ತಾನೆ. ಅದಕ್ಕೆ ವಯಸ್ಸಿನ ಭೇದ ಇಲ್ಲ. ಐ ಲೈಕ್ ಇಟ್. ರಮೇಶ್ ಏನು ನಮ್ಗೆ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್? ಬೆಸ್ಟ್ ಫ್ರೆಂಡ್ ಅಷ್ಟೇ ಸರ್. ಯೋರ್ ಬಾಯ್ ಫ್ರೆಂಡ್? Yes sir. ನನ್ನನ್ನು ಹಾಗೆ ಒಂದು ಫ್ರೆಂಡ್ ಅಂತ ನೋಡಿದೀವು. ನಾನು ಕೂಡ ಈಗ ಒಬ್ಬ ಯಂಗ್ ಮನಸ್ಸಿನ ಸ್ಟೂಡೆಂಟ್ ಇದ್ದಾಗೆ. ಸ್ಟಿಲ್ ಐ ಆಮ್ ಎ ಬ್ಯಾಚುಲರ್ ಬಾಯ್, ಯು ನೋ. ಈ ರಮೇಶ್ಗೆ ಯಾರ್ಯಾರಿದ್ದಾರೆ? ಅಮ್ಮ ಮಾತ್ರ ಇದ್ದಾರೆ. ನಂದಿನಿ ಪ್ರಸಾದ್ ತಾನೆ? ಹೌದು ಸರ್. ಅವ್ರು ಗೊತ್ತಾ? ಗೊತ್ತು ಸರ್. ಅದರ್ ರಿಲೇಟಿವ್ಸ್? ಗೊತ್ತಿಲ್ಲ ಸರ್. ಸರ್, ಈ ಕಡೆ ಹೋಗ್ಬೇಕು. ಥ್ಯಾಂಕ್ ಯು. ಈ ಹಾಸ್ಟೆಲ್ ಚರಿತ್ರೆನಲ್ಲೇ ಫಸ್ಟ್ ಟೈಮ್ ಪೊಲೀಸ್ನವ್ರು ಬರ್ತಾ ಇರೋದು. ಪೊಲೀಸು ಲೇಡೀಸ್ ಹಾಸ್ಟೆಲ್ ಒಳಗಡೆ ಬರೋದು ನಿಮ್ಗೆ ಕಷ್ಟನಾ ಮಿಸ್ಟರ್ ಮೇರಿ ಪೈಲ್ಸ್? ಯಾವ ರೂಮು ಬಿಡದಂಗೆ ಎಲ್ಲ ರೂಮು ಚೆಕ್ ಮಾಡಿ ಸರ್. ಒಬ್ರನ್ನಲ್ಲ, ಈ ಜಾಗ ನೋಡ್ತಾ ಇದ್ರೆ 5 ಜನ ಬಚ್ಚಿಡ್ಬೋದು ಅನ್ಸುತ್ತೆ. ನೋ
ಸರ್, ಮೇರಿ ಮೇಡಮ್ ತುಂಬಾನೇ ಸ್ಟ್ರಿಕ್ಟು. ಆದ್ರೂ ಕೂಡ ಬಚ್ಚಿಟ್ಟಿದ್ದೀರಾ. ಸರ್, ಇದೇ ನಮ್ ರೂಮು. ಆಹಾ, ಏನು ಸರ್? ಒಂದು ಗಂಡಸಿನ ವಾಸನೆ. ಇಲ್ಲಿ ಖಂಡಿತ ಗಂಡಸಿನ ವಾಸನೆ ಬರ್ತಿದೆ. ಅದು ಸರ್, ನೀವು ಕೂಡ ಗಂಡಸ ಅಲ್ಲ, ಅಲ್ವಾ? ಅಲ್ಲ. ಅಯ್ಯೋ, ಅಲ್ವಾ ಸರ್? ಅಲ್ಲ, ನಾನು ಬೇರೆ ಗಂಡಸಿನ ವಾಸನೆ ಬರ್ತಿದೆ ಅಂತ ಹೇಳಿದ್ದು. ನಿಮ್ಗೇನೋ ಅನ್ಸಿರ್ಬೇಕು. ಅನ್ಸಿದ್ದಕ್ಕೆ ತಾನೇ ಕೇಳ್ತಾ ಇರೋದು. ಇಲ್ಲ ಸರ್, ನಿಮ್ಮನ್ ಬಿಟ್ಟು ಬೇರೆ ಯಾವ ಗಂಡಸಿಲ್ ಬಂದೇ ಇಲ್ಲ. ನಮ್ ಕಸಿನ್ಸ್ ಬಂದ್ರು ಗೆಸ್ಟ್ ರೂಮ್ ಅಲ್ಲೇ ಇರ್ತಾರೆ ಹೊರತು ಮೇರಿ ಮೇಡಮ್ ಇಲ್ಲಿ ರೂಮ್ ಅಲೋ ಮಾಡಲ್ಲ ಸರ್. ಈ ರೂಮ್ ತುಂಬಾನೇ ಸ್ಪೇಷಿಯಸ್ ಆಗಿದೆಯಲ್ಲ. ಹಾಸ್ಟೆಲ್ ಅಲ್ಲಿ ಎಲ್ಲ ರೂಮು ಹೀಗೆ ಇದೆಯಾ? ಇಲ್ಲ ಸರ್, ಇವ್ರ ತಾತ ಏನು ಮ್ಯಾನೇಜ್ಮೆಂಟ್ ಅಲ್ಲಿ ಇದಾರೆ ಅಂತ ನಮ್ಗೆ ಸ್ಪೆಷಲ್ ರೂಮ್ ಸಿಕ್ಕಿದೆ ಅಷ್ಟೇ. ಯಾರ್ ತಾತ ಅವರು? ಲೇಖಾ KR ಅವರ ಮೊಮ್ಮಗಳಲ್ವಾ ಸರ್? ಅದು ಅಷ್ಟೇ ಅಲ್ಲದೆ ಇವಳಪ್ಪ ಇಲ್ಲಿ ಡೊನೇಷನ್ ಕೂಡ ಮಾಡ್ತಾರೆ ಸರ್. ಓ, ನೀವಿಬ್ರು ಇಲ್ಲಿ ತುಂಬಾ ದೊಡ್ಡ VIP. ಆತರ ಏನಿಲ್ಲ ಸರ್. ಇವತ್ತು ಗೋಲ್ಡನ್ ಜೂಬ್ಲಿ ಡೇ ಅಂತ ನಾವು ಮೇಕಪ್ ಎಲ್ಲ ಮಾಡ್ತಿದ್ವಿ ಸರ್. ರೇಸರ್ ಇಲ್ಲಿ ಕೆಲವರು ಮೀಸೆ ಇರೋರು ಇದಾರೆ ಸರ್ ಹಾಸ್ಟೆಲ್ ಅಲ್ಲಿ. ಅದಕ್ಕೆ ಡ್ಯಾನ್ಸ್ ಮಾಡುವಾಗ ಮೇಕಪ್ ಮಾಡಕ್ಕೆ. ಜೂಲಿ ಚೆನ್ನಾಗಿ ಮೇಕಪ್ ಮಾಡ್ತೀಯಲ್ಲ? ಹಾಗೆಲ್ಲ ಏನಿಲ್ಲ ಸರ್, ಮೇಕಪ್ ಅಂದ್ರೆ ತುಂಬಾ ಚೆನ್ನಾಗಿ ಏನ್ ಮಾಡಲ್ಲ. ಇವಳು ಆರ್ಟ್ ಕ್ಲಬ್ ಸೆಕ್ರೆಟರಿ ಕೂಡ. ಅದಷ್ಟೇ ಅಲ್ಲದೆ ನಾರ್ಕೋಟಿಕ್ ಸೆಲ್ ಅಲ್ಲಿ 3 ವರ್ಷ ಕೆಲಸ ಮಾಡ್ತಾ ನನ್ನ ಹತ್ರ ಸುಳ್ಳು ಹೇಳ್ಬೇಡಿ. ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಬ್ರೌನ್ ಶುಗರ್ ತಂದ ಮೊಹಮ್ಮದ್ ಅನ್ಸಾರಿನ ಬರೀ ಸ್ಮೆಲ್ ಅಲ್ಲೇ ಕಂಡು ಹಿಡಿದು ಕಸ್ಟಡಿಗೆ ತಗೊಂಡಂತ ನಾನಿರ್ಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿರೋ ನಾಯಿಗಳಿಗೆ ಕೆಲಸನೇ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಐ ಹ್ಯಾವ್ ಮೈ ಓನ್ ಸ್ಟೈಲ್ ಆಫ್ ಇನ್ವೆಸ್ಟಿಗೇಷನ್, ಯು ನೋ. ಐ ಆಮ್ ಟೂ ಇಂಟೆಲಿಜೆಂಟ್. ಇವಾಗ ಹೇಳಿ, ರಮೇಶನ ನೀವು ಎಲ್ಲಿ ಬಚ್ಚಿಟ್ಟಿದ್ದೀರಾ? ನಾನು ಹೇಳ್ದಲ್ವಾ ಸರ್? ನೀವು ಹೇಳಲೇ ಇಲ್ವಲ್ಲ. ರಮೇಶ್ನ ನಾವ್ಯಾಕ್ ಸರ್ ಬಚ್ಚಿಡ್ಬೇಕು? ಗೆಸ್, ಇದ್ಯಾರು ಬರ್ದಿತ್ತು? ಇವಳೇ ಬರ್ದಿದ್ದು. ಮನ್ಸಲ್ಲಿ ಏನಾದ್ರೂ ಇದ್ರೆ ಅದನ್ನ ಬರ್ದ್ಬಿಡ್ತಾಳೆ. ಹೇಳೋದೇ ಕೇಳಲ್ಲ, ಬರ್ದ್ಬಿಡ್ತಾಳೆ ಸರ್. ಎಸ್, ಗೆಸ್. ನೀವ್ಯಾಕೆ ರಮೇಶ್ನ ಬಚ್ಚಿಡ್ಬೇಕು? ಸ್ಟೆಫಿ ಗ್ರಾಫ್, ಸಾನಿಯಾ ಮಿರ್ಜಾ, ನೀವು ದೊಡ್ಡ ಫ್ಯಾನ್ಸಾ? ಹೌದು ಸರ್. ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟನಾ? ಹೌದು ಸರ್. ರಮೇಶ್ ತುಂಬಾ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅಲ್ವಾ? ಹೌದು ಸರ್. ನಿಮ್ಗೊಂದು ತುಂಬಾ ಬೇಕಾದವನಲ್ವಾ? ಇಲ್ಲ ಸರ್. ಬೇಕಾಗಿರೋ ಒಬ್ಬ ಅಪರಾಧಿನ ಬಚ್ಚಿಡೋದು ಎಷ್ಟು ತಪ್ಪು ಗೊತ್ತಾ? ಏನು ಸರ್? ಕೋಬ್ರಾ. ನೋಡಿದ್ಯಾ ನೋವಲ್ಲಿ ಎಷ್ಟು ನರಳ್ತಾ ಇದಾರೆ ನೋಡಿದ್ಯಾ? ಆ ತರ ಹೊಡೆದಾಕ್ಬಿಟ್ಟೆ ಅವನು. ಏನೋ ಒಂದೇ ಒಂದ್ ಬಿದ್ದೈತೆ. ಏನ್ ಹೇಳ್ದೆ? ಇಲ್ಲ, ಅವನು ಹೊಡೆದಿದ್ ನೋಡಿದ್ರೆ ಒಂದ್ 5-6 ಬರೇನಾದ್ರೂ ಇರ್ತದೆ ಅನ್ಕೊಂಡಿದ್ದೆ. ಹಂಗ ನನ್ಗೆ ಜಾಸ್ತಿ ಏಟ್ ಬೀಳಿಲ್ಲ ಅಂತ ನಿಂಗೆ ಹೊಟ್ಟೆ ಕಿಚ್ಚಲ್ವಾ? ಹಂಗೆಲ್ಲ ಏನಿಲ್ಲ ಸರ್, 1-2 ಇದ್ರೆ ನೋಡಕ್ ಖುಷಿ ಆಗುತ್ ನೋಡಿ. ಇಲ್ಲ, ನನ್ನ ಉದ್ದೇಶ 1-2 ಇದ್ರೆ ನೋವು ಕಮ್ಮಿ ಅಲ್ವಾ ಅಂತ. ಹಂಗ ನಾನ್ ಜಾಸ್ತಿ ಮಾತಾಡಲ್ಲ. ನಾನ್ ಹೋಗಕ್ ಮುಂಚೆ ನೀನ್ ಹೊಟ್ಟೋಗು. ಒತ್ತೆ ತಿಂದಿದಾರಲ್ವಾ ಮಿನಿಸ್ಟರ್, ಸ್ವಲ್ಪ ರಿಸ್ಕ್ ಎತ್ಕೋಬೇಕು. ರಿಸ್ಕು ತಪ್ಪಾಗಿ ಹೇಳ್ತಿದಾನಲ್ಲ. ಅದು ನಿಮ್ಮನ್ನ ನೋಡೋದಕ್ಕೆ ಆ ಯೂತ್ ವಿಂಗ್ ಲೀಡರ್ ವಿಜಯ್ ಅವ್ರು ಬಂದಿದ್ದಾರೆ. ಯಾಕೆ ನನ್ ಡ್ಯಾನ್ಸ್ ಆಡೋದನ್ನ ನೋಡೋದಕ್ಕ? ಅಲ್ಲ ಸಾರ್ನ ಅದೆಲ್ಲ ಇರ್ಲಿ ಬಿಟ್ಟಾಕೋ. IGL ಹೋದ್ರ ನೋಡಕ್ಕೆ? ಇಲ್ಲ, ಟಿವಿಲಿ ನ್ಯೂಸ್ ನೋಡ್ತಿದ್ದಾರೆ. ಈಗ ಸ್ವಲ್ಪ ಸ್ಲೋ ಮೋಷನ್ ಅಲ್ಲಿ ತೋರಿಸ್ತಾ ಇದಾರಂತೆ. ಹೊಡಿಸ್ಕೊಂಡು ಹಾಗೆ ನೀವು ಸ್ಲೋ ಮೋಷನ್ ಅಲ್ಲಿ ಬೀಳ್ತಾ ಹುಚ್ಚನ ಈ ರೂಮಿಂದ ಆಚೆ ಕಳ್ಸೋ. 24 ಗಂಟೆ ನನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ನನ್ ಜೊತೆನೆ ಸುತ್ತಾನೆ ಇರ್ತಾನೆ. ಪರದೇಸಿ, ಸುಮ್ನೆ ನಿಂತ್ಕೋಬೇಡ, ಟಿವಿ ಆಫ್ ಮಾಡು. ಹೋಗು. ಇವ್ರುಗಳಿಗೆಲ್ಲ ಒಂದ್ ನ್ಯೂಸ್ ಸಿಕ್ಕಿದ್ರೆ ಸಾಕು, ಅಷ್ಟೇನೆ. ಅದ್ಯಾರು? ಹಲೋ, ಹೌದು, ನಾನೇ ಮಾತಾಡ್ತಾ ಇರೋದು. ನೀನೇನು ಹೇಳ್ತಾ ಇದ್ಯಾ? ಮಂತ್ರಿ ಆಗಿದ್ದಿದ್ರೆ ಈ ತರ ತಪ್ಪ ನ್ಯೂಸ್ಗಳೆಲ್ಲ ಬರ್ತಾ ಇರ್ಲಿಲ್ಲ. ಅಸೂಯೆ, ಹೌದು ತಾನೆ? ನಿನ್ನ ಬಗ್ಗೆ ನಿನ್ಗೆ ಗೊತ್ತಿಲ್ವೇನೋ? ಗಾಂಧಿ ಅವ್ರ ಮೊಮ್ಮಗ ಆದ ನಟೇಶನ್ ಆತರ ಮಾಡ್ತಾನೆ ಅಂದ್ರೆ ನಂಬ್ತೀಯಾ? ಏನಿಲ್ಲ, ಮಾತಾಡಿ. ಟಿವಿ ನೋಡ್ಬೇಕಾ? ಸುಮ್ನೆ ಕ್ಯಾಮ್ರಾ ಟ್ರಿಕ್ಕು. ಸರಿ. ಅಯ್ಯೋ, ಈ ಟಿವಿದವ್ರು ಸುಮ್ನೆ ಇರೋದಿಲ್ವಲ್ಲೋ? ಲಂಡನ್ ಇಂದ ದಿನೇಶ್ ಫೋನ್ ಮಾಡಿದ. ಗೊತ್ತು, ಲಂಡನ್ ನಲ್ಲಿ ಇರೋ ಡೂಪ್ಲಿಕೇಟ್ ದಿನೇಶ್ ತಾನೆ. ತಪ್ಪಾಯ್ತಾ? ತಪ್ಪು. ಒಂದು ದಿನ ಏನಾದ್ರೂ ಸುಳ್ಳು ಹೇಳ್ಬೇಕಲ್ವೇನೋ? ಇಲ್ಲಾಂದ್ರೆ MLA ಆಗಿ ವೇಸ್ಟ್. ಡ್ಯೂಪ್ಲಿಕೇಶನ್ ಅಲ್ಲ ಕಣೋ, ರೆಪ್ಯುಟೇಷನ್. ನಾನು ಹೇಳ್ಬೇಕಾಗಿದ್ದ ಅದೇನೆ, ಆದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋಯ್ತು. ಏನಾಯ್ತು? ಕಾಲೇಜು ಹಾಸ್ಟೆಲ್ ಎಲ್ಲ ಹುಡುಕಿದ್ವಿ ಸರ್, ಎಲ್ಲಿ ಸಿಗ್ಲಿಲ್ಲ ಅವನು. ಸಿಟಿಲಿ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ. ಊರಲ್ಲಿ ಮಿನಿಸ್ಟರ್ ಕಡೆ ಹುಡುಗರೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ. ಕೋಲಾರದಲ್ಲಿ 3 ಬಸ್ಗೆ ಕಲ್ಲು ಹೊಡೆದಿದ್ದಾರೆ. ಮತ್ತೆ ಪೊಲೀಸ್ ಜೀಪ್ನು ಸುಟ್ಟಾಕಿದ್ದಾರೆ.
ಮತ್ತೆ ಈ ಟಿವಿ ನ್ಯೂಸ್ ಚಾನೆಲ್ ನಲ್ಲಿ ಅವ್ರಿಗೆ ಹೊಡೆದಿದ್ದನ್ನೇ ಹಾಕಿ ತೋರಿಸ್ತಾನೆ ಇದ್ದಾರೆ. ಕರಾಟೆ ಗೊತ್ತಿರೋದ್ರಿಂದ ಅವನು ಎಗ್ರಿ ಹೊಡೆದಿದ್ದಾನೆ. ನಮ್ ಮಿನಿಸ್ಟ್ರು ಕರಾಟೆ ಕಲ್ತಿದ್ರೆ ಸ್ವಲ್ಪ ಆದ್ರೂ ಒದೆ ಕಮ್ಮಿ ಬಿದ್ದಿರೋದು. ಶಟ್ ಅಪ್. ಈಗ ಮಿನಿಸ್ಟರ್ ಹೇಗಿದ್ದಾರೆ ಸರ್? ಏನು ಸಮಸ್ಯೆ ಇಲ್ಲ, ಆದ್ರೆ ಯಾರನ್ನೂ ಅವರು ಅಲೋ ಮಾಡ್ತಾ ಇಲ್ಲ. ಡಾಕ್ಟರ್ಸ್ನೂ ಕೂಡ ಅಲೋ ಮಾಡ್ತಾ ಇಲ್ಲ. ಯಾರೇ ಆದ್ರೂ ಅದನ್ನೇ ಮಾಡ್ತಾರಲ್ವಾ, ಯಾಕೆಂದ್ರೆ ಮರ್ಯಾದೆ ಹೋಗಿದೆಯಲ್ಲ. ಆ MLA ತಮ್ಮಣ್ಣಿಗೆ ಅವ್ರ PAಗಳು ಬಿಸಿ ಶಾಖ ಕೊಡ್ತಾ ಇದಾರೆ. ನಿನ್ನ ನೋಡ್ಬೇಕು ಅಂತ ಹೇಳಿದ್ರು. ಹೋಗಿ ಏನಾದ್ರೂ ಸಮಾಧಾನ ಮಾಡಪ್ಪ ಸರ್. ಕಮಿಷನರ್ ಸಾಹೇಬ್ರೆ, ನಮ್ಮ ಮಿನಿಸ್ಟರ್ನ ಓಡ್ದವ್ನ ನೀವ್ ಹಿಡ್ದಿಲ್ಲ ಅಂದ್ರೆ ನಾವ್ ಹಿಡಿತೀವಿ. ಅಮ್ಮ ಮಗ ಇಬ್ರು ಮರ್ಯಾದೆ ತೆಗ್ದಿದ್ದಾರೆ ಮಿನಿಸ್ಟರ್ದು. ಅಮ್ಮ ಮಗ ಇಬ್ರನ್ನು ಸಾಯಿಸ್ತೀವಿ. ಏನಕ್ಕೆ ಸರ್ ಈ ಟೋಪಿ ಹಾಕೊಂಡು ಓಡಾಡ್ತಾ ಇದ್ದೀರಾ? ಈ ಟೋಪಿ ಹಾಕೊಂಡು ಓಡಾಡ್ತಿರೋದು ರಾಜಕಾರಣಿಗಳಿಗೆ ಎಸ್ಕಾರ್ಟ್ ಕೊಡೋದಿಕ್ಕೆ ಮತ್ತೆ ಬಡವರಿಗೆ ಪ್ರೊಟೆಕ್ಷನ್ ಕೊಡೋದಿಕ್ಕೆ. ಹೋಗಲೇ. ಎಲ್ಲೋ ಇದ್ದವನ್ನ ಇಲ್ಲಿ ಕರೆಸ್ಕೊಂಡು MLA ಸೀಟ್ ಕೊಡಿಸ್ತೀನಿ ಅಂತ ಹೇಳಿ ಎಷ್ಟೊಂದು ವರ್ಷ ಆಯ್ತು. ಏನು ಮೆಕ್ಕಿರೋದು ಇದೊಂದು ಲಾಟ್ರಿ ಅಷ್ಟೇ. ಹಂಗೋ ಹಿಂಗೋ ಮಾಡಿರೋ ನಂಬರ್ ಬಂದ್ಬಿಟ್ರೆ. ದಾಸ್ ತುಂಬಾನೇ ಬ್ಯುಸಿ ಇದ್ದೀರಾ ಅನಿಸ್ತಾ ಇದೆ. ನಾನು ಈ ಲಾಟ್ರಿ ಉಚ್ತಾ ಇದೆ ಕಣ ಹೇಳಿ. ಈಗಾಗ್ಲೇ ತುಂಬಾ ಕೆರೆದ್ ಬಿಟ್ಟಿದ್ದೀರಾ, ಅದ್ ಸಾಲೋದಿಲ್ವಾ? ಅಂದ್ರೆ ಇಲ್ಲ, ಲಾಟ್ರಿ ಚೀಟಿ ನೋಡ್ತಾ ಕೂತಿದ್ದೀರಾ ಅಂತ ಕೇಳ್ತಿದ್ದಾರೆ ಸಾಹೇಬ್ರು. ಎರಡೇ ನಂಬರ್ ಬಂದ್ರೆ ಚಿನ್ನ ಗೆಲ್ಲೋದೆ. ಮಿನಿಸ್ಟರ್ ಒದೆ ಮಲ್ಕೊಂಡಿದ್ದಾರೆ, ನಿನಗೆ ಚಿನ್ನ ಬೇಕಾ? ಮಿನಿಸ್ಟರ್ಗೆ ಎರಡು ಅಲ್ಲುದ್ರೋಗಿದೆ ಅಂತ ಕೇಳಿದೆ, ನಿಜಾನಾ? ಅದಕ್ಕಿಂತ ತುಂಬಾ ಟೈಮ್ ಇದೆ, ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಮಿನಿಸ್ಟರ್ ಹೊಡಿರಿ ಚೆನ್ನಾಗಿ ಸಲ್ಯೂಟ್ ಹೊಡಿರಿ. ಇದಕ್ಕೆಲ್ಲ ನೀವೇನು ಕಮ್ಮಿ ಇಲ್ಲ. ನನ್ಗೆ ನಿಮ್ ಸಲ್ಯೂಟು ಮಣ್ಣಂಗಟ್ಟಿ ಏನು ಬೇಕಾಗಿಲ್ಲ. ಆ ರಾಸ್ಕಲ್ ಹಿಡಿದ್ರೆ ಅವ್ನು ಹಿಡಿಯೋದಕ್ಕೆ ಒಂದ್ ಒಳ್ಳೆ ಬಲೆ ಬೀಸಿದಿ ಸರ್. ಬಲೆ ಬಿಸಿ ಕಾಯ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಅವಯ್ ಇಲ್ಲಿ ನೋಡಯ್ಯ, ಬಲೆನ್ ಸರಿಯಾಗಿ ಬಿಡಿಸಿ ಹಿಂಗ್ ಜೋರಾಗಿ ತೆಗೆದು ಹಿಂಗ್ ಬೀಸ್ಬೇಕು. ಬೀಸಿದೀವಿ. ಚೆನ್ನಾಗಿ ಅರ್ಥ ಆಯ್ತಾ? ನಿನ್ನೆ ಕಣೋ ಕಿಂಡಲ್ ಮಾಡ್ತಾ ಇರೋದು. ನಾನ್ ಮಾತಾಡ್ತಿರೋದು ಕಮಿಷನರ್ ಹತ್ರ, ನಿನ್ನ ಹತ್ರ ಅಲ್ಲ. ಮಿನಿಸ್ಟರ್ ತುಂಬಾ ತಮಾಷೆ ಮಾಡ್ತಾರೆ. ಇಷ್ಟು ದೊಡ್ಡ ಪದವಿಲಿದ್ದೀನಿ ನಾನು. ಇಷ್ಟೇಷ್ಟು ಮರ್ಯಾದೆ ಕೊಡ್ಬೇಕು ಅನ್ನೋ ಬೆಲೆ ಗೊತ್ತಿಲ್ವಾ ನಿಮ್ಗೆ? ಅದು ಇವ್ರ ಹತ್ರ ಹೇಳಿ ಏನ್ ಪ್ರಯೋಜನ? ಬಲೆ ಬೀಸಿ ಹಿಡಿಬೇಕಾದ್ರೆ ಚಿಕ್ಕ ಪುಟ್ಟ ಮೀನು ಸಿಗಲ್ಲ, ಬಿಡಿಸ್ಕೊಂಡು ಹೊಟ್ಟೋಗತ್ತೆ. ಏನಂತೀರಾ? ಅನುಭವಶಾಲಿ ನೀವ್ ಹೇಳ್ಬೇಕಾದ್ರೆ ಇಲ್ಲ ಅಂತ ನಾನು ಹೇಗೆ ಹೇಳಿ? ಏನಂದೆ ಸಾರ್? ಅದು ಜನರಲ್ ಆಗಿ ಮೀನ್ ಬಗ್ಗೆ ಮಾತಾಡ್ತಾ ಇದಾರೆ ಸರ್. ಇದು ಕಿಂಡಲ್ಲ. ಮತ್ತಿನ್ನೇನೋ ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇನ್ನ 24 ಗಂಟೆಯಲ್ಲಿ ಅವನನ್ನ ಹಿಡಿಲಿಲ್ಲ ಅಂತಂದ್ರೆ ನಿಮ್ ಕೆಲ್ಸ ಹೋಯ್ತು ಅಂತಾನೆ ಅರ್ಥ. ಈ ತರ ಟೈಮ್ ಕೊಟ್ಟು ಹೆದರ್ಸೋದೆಲ್ಲ ತುಂಬಾ ಹಳೆ ಸ್ಟೈಲು ಸರ್. ಪೊಲೀಸ್ನವರು ಅವ್ರ ಕೆಲಸ ಮಾಡ್ತಾರೆ. ಹೀಗೆ ವೇಸ್ಟ್ ಆಗಿ ಮಾತಾಡೋದ್ರ ಬದಲು ಕೇಸ್ ಬಗ್ಗೆ ನಾವು ಗಮನ ಹರಿಸಬಹುದು. ವಿತ್ ಯುವರ್ ಪರ್ಮಿಷನ್ ಸರ್. ವಿಘ್ನೇಶ್ವರ್ ಕಮಾನ್. ದೊಡ್ಡ ಬೇಟೆಗಾರ. ಏನ್ ಬೇಟೆಗಾರ? ಬೇಟೆಗಾರ ಅಂತ ಹೆಸರಿಟ್ಕೊಂಡು ಏನು ಕೂಡ ಹಿಡ್ದಿಲ್ಲ. ಮತ್ಯಾರ ಅವನ್ಗ ಹೆಸರಿಟ್ಟಿದ್ದು ಅದು ಗೊತ್ತಿಲ್ವಾ? ಇವ್ರ ಅಪ್ಪ ಹೆಸರು ಬೇಟೆಗಾರ ಭಾಸ್ಕರ, ಇವ್ರ ತಾತ ಹೆಸರು ಬೇಟೆಗಾರ ಚಂದಿರ. ಅಂದ್ರೆ ಕುಟುಂಬದವ್ರೆಲ್ಲ ಪೊಲೀಸ? ಏನ್ ಪೊಲೀಸು? ಮಜ್ಗೆ ಕಡಿಯೋದಲ್ವಾ ಇವ್ರ ಕುಲ ಕಸ್ಬು. ಅದಕ್ಕೆ ಇವನ ಹೆಸರು ಬೇಟೆಗಾರ ಅಂತ. ಅಹಂಕಾರಕ್ಕೇನು ಕಡಿಮೆ ಇಲ್ಲ ನೋಡು. ಇವನ್ನೆಲ್ಲ ಸರ್ವಿಸ್ ನಿಂದ ಟರ್ಮಿನೇಟ್ ಮಾಡ್ಬೇಕು. ತಪ್ಪಾಯ್ತಾ? ಕರೆಕ್ಟ್ ಆಗಿ ಹೇಳ್ಬಿಟ್ಟಿಲ್ಲ ದೇವ್ರೆ. ಇವತ್ತು ಇಡೀ ದಿನ ಭಯಂಕರವಾಗಿರುತ್ತೆ. ಹಂಗಿದ್ರೆ ಅವಮಾನ ಸರಿ ಇಲ್ಲ ಅಂತ ಬೇಟೆಗಾರರಿಗೆ ಫೋನ್ ಮಾಡಿ ಹೇಳ್ಬಿಡ್ಲಾ? ಅಯ್ಯೋ ನಿನ್ನ